ಅವಳಿ ನಗರಕ್ಕೆ ಪಾಪಿ ಪಾಕಿಸ್ತಾನಿಗಳು ಇದೀಗ ಎಂಟ್ರಿ ಕೊಟ್ರ ಅನ್ನುವಂತ ಪ್ರಶ್ನೆ ಮೂಡಿದೆ. ಅನುಮಾನಾಸ್ಪದ ವ್ಯಕ್ತಿಗಳ ವಿರುದ್ಧವಾಗಿ ಕ್ರಮಕ್ಕೆ ಆಗ್ರಹಿಸಲಾಗಿದೆ. ಪೊಲೀಸ್ ಆಯುಕ್ತರಿಗೆ ಅರವಿಂದ್ ಬೆಲ್ಲದ್ ಪತ್ರವನ್ನ ಬರೆದಿದ್ದಾರೆ. ಅಪರಿಚಿತರು ಮಸೀದಿಗಳಲ್ಲಿ ಓಡಾಟವನ್ನ ನಡೆಸ್ತಾ ಇದ್ದಾರೆ. ಈ ಕುರಿತು ಪರಿಶೀಲನೆಯನ್ನ ನಡೆಸುವಂತೆ ಶಾಸಕರು ಪತ್ರವನ್ನ ಬರೆದಿದ್ದಾರೆ. 17ರಂದು ಪೊಲೀಸ್ ಆಯುಕ್ತರಿಗೆ ಶಾಸಕ ಪತ್ರ ಬರೆದಿದ್ದಾರೆ. ಇನ್ನು ಹೊಸಬರನ್ನ ವಿಚಾರಿಸಿ ಕ್ರಮ ಜರುಗಿಸುವುದಕ್ಕೆ ಆಗ್ರಹಿಸಿದ್ದಾರೆ. ಇನ್ನು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಪಾಕಿಸ್ತಾನ ಸೇರಿದಂತೆ ವಿವಿಧ ದೇಶದ ಜನರು ಇದ್ದಾರೆ ಅನ್ನುವಂತ ಪ್ರಶ್ನೆ ಒಂದು ಕಡೆ ಉದ್ಭವಿಸಿದೆ. ಹೀಗಿರುವಾಗ ಪೊಲೀಸ್ ಆಯುಕ್ತರಿಗೆ ಶಾಸಕ ಅರವಿಂದ್ ಬೆಲ್ಲದ್ ಬರೆದಿರುವಂತಹ ಪತ್ರ ಸದ್ದು ಮಾಡ್ತಾ ಇದೆ. ಅವರೊಂದಿಗೆ ನಮ್ಮ ಪ್ರತಿನಿಧಿ ವಿಠಲ್ ಕರಡಿಗುಡ್ಡ ನಡೆಸಿರುವಂತಹ ಚಿಟ್ ಚಾಟ್ ಇಲ್ಲಿದೆ. ಅವಳಿ ನಗರಕ್ಕೆ ಪಾಕಿಸ್ತಾನ ಸೇರಿದಂತೆ ವಿವಿಧ ದೇಶಗಳ ಪ್ರಜೆಗಳು ಏನು ಕಾಲಿಟ್ರು ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಮೂಡಿರುವಂಥದ್ದು. ಅದಕ್ಕೆ ಪೂರಕ ಎಂಬಂತೆ ಇದೀಗ ಶಾಸಕ ಅರವಿಂದ್ ಬೆಲ್ಲದ್ ಅವರು ಪೊಲೀಸ್ ಆಯುಕ್ತರಿಗೆ ಒಂದು ಪತ್ರ ಇದೀಗ ಎಲ್ಲೆಡೆ ಬರೆದಿರುವಂತಹ ಪತ್ರ ಇದೀಗ ಎಲ್ಲೆಡೆ ಸದ್ದು ಮಾಡ್ತಿರುವಂಥದ್ದು. ಈ ಕುರಿತು ನಾವೀಗ ಶಾಸಕರಾಗಿರ್ತಕ್ಕಂಥ ಅರವಿಂದ್ ಬೆಲ್ಲದ್ ಅವರನ್ನೇ ಮಾತನಾಡ್ತಾನೆ. ಸರ್, ಈ ಡೌಟ್ ಎದಕ್ಕೆ ಬಂತಂತ ಸರ್? ಕೆಲವು ಜಾಗೃತ ನಾಗರಿಕರು ನನಗೆ ಫೋನ್ ಮಾಡಿದ್ರು ಅಥವಾ ಭೇಟಿಯಾಗಿ ಹೇಳಿದ್ರು. ಅವರೆಲ್ಲರೂ ಹೇಳಿದ್ಮೇಲೆ ನ್ಯಾಚುರಲಿ, ಯಾಕಂದ್ರೆ ಅವರು ಆ ಭಾಗದಲ್ಲಿ ಇರೋರು, ಆ ಭಾಗದಲ್ಲಿ ಯಾರು ಜನ ಸುತ್ತಾಡ್ತಾರ, ಯಾರು ಮಸೀದಿಗೆ ಬರ್ತಾರ ಏನಂತ ಹೇಳಿ ಅವ್ರಿಗೆಲ್ಲ ಗೊತ್ತಿರ್ಬೇಕು. ಅದರಲ್ಲಿ ಹೊಸ ಮುಖಗಳು, ಅದರಲ್ಲಿ ಕೂಡ ಇಲ್ಲಿ ದೇಶೀಯ ಮುಖಗಳು ಅಲ್ಲದಂತಾವ್ ಕಂಡು ಅಂತಂದ್ರೆ ಅವ್ರು ಜಾಗೃತರಾಗಿ ಅವ್ರು ನನಗೆ ಫೋನ್ ಮಾಡಿ ಹೇಳಿದ್ರು, ಬಂದು ಕೂಡ ಹೇಳಿದ್ರು. ಹಾಗಾಗಿ ವಿಷಯದ ಬಗ್ಗೆ ತಿಳಿದ್ರು. ಸರ್, ಈಗ ಪತ್ರ ಯಾವಾಗ ಬರ್ತೀರಿ, ಯಾರ್ಯಾರಿಗೆ ಬರ್ದಿರ್ತೀರಿ? ನಾನು ಮೇ 10ರಂದು ಈ ಪತ್ರ ಬರೆದೆ. ಪೊಲೀಸ್ ಕಮಿಷನರಿಗೆ ಮತ್ತು ಹೋಮ್ ಮಿನಿಸ್ಟರ್ಗೆ, ಗೃಹ ಮಂತ್ರಿಗಳಿಗೆ ಪತ್ರ ಬರೆದೆ. ಆದ್ರೆ ಪೊಲೀಸ್ ಕಮಿಷನರಿಗೆ ಇಮಿಡಿಯೇಟ್ಲಿ ಫೋನ್ ಮಾಡಿ ನಾನು ಹೇಳಿದೆ. ಕ್ರಮ ಕೈಗೊಳ್ಳು ಯಾಕೆ ಹಿಂದೇಟು ಹಾಕ್ತಿರುವಂತ ಪೊಲೀಸ್ ಕಮಿಷನರ್, ನೀವು ಪತ್ರ ಬರೆದ್ರು ಕೂಡ ಇನ್ನೂ ನಿಮಗೆ ಸರಿಯಾದ ಸ್ಪಂದನೆ ಕೊಟ್ಟಿಲ್ಲ ಅಂತ ನೀವೇ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಪೊಲೀಸ್ ಕಮಿಷನರು ಬರೇ ಕೇವಲ ವಸೂಲಿ ದಂಧೆಯನ್ನ ಮಾಡ್ಕೊಂಡು ಅಡ್ಡಾಡ್ತಿದ್ದಾರೆ. ಅವ್ರಿಗೆ ಯಾವುದೇ ರೀತಿಯ ಕಾನೂನು ಸುವ್ಯವಸ್ಥೆ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ. ಎಲ್ಲ ಕಡೆ ಡ್ರಗ್ಸ್ ಪೆಡ್ಲರ್ನ ಹಿಡಿಯೋದು, ಅವ್ರ ಕಡೆಯಿಂದ ಬೇರೆಯವ್ರ ಫೋನ್ ನಂಬರ್ ತೊಗೊಳೋದು, ಅವ್ರ ಕಡೆ ಹೆದರ್ಸೋದು, ಬೆದರ್ಸೋದು, ಗುಂಡು ಹೊಡಿತೇವೆ ಅಂತ ಹೇಳಿ ಅವ್ರಿಗೆ ಹೆದರ್ಸೋದು, ಈ ರೀತಿಯ ಕೆಲಸ ಮಾಡ್ತಿದ್ದಾರೆ ಅವ್ರು ಪೊಲೀಸ್ ಕಮಿಷನರ್. ನಿಜವಾದ ಕಾನೂನು ಸುವ್ಯವಸ್ಥೆ ಕಂಟ್ರೋಲ್ ಮಾಡೋದ್ರ ಬಗ್ಗೆ ಅವ್ರಿಗೆ ಯಾವುದೇ ಕಾಳಜಿ ಇಲ್ಲ. ಸರ್, ಈಗ ದೇಶದ ವಿವಿಧ ಭಾಗಗಳಲ್ಲಿ ಕೂಡ ಪಾಕಿಸ್ತಾನದ ಪರ ಕೆಲಸ ಮಾಡ್ತಿರುವಂತದ್ದು 59 ಜನಗಳನ್ನ ಈಗ ಗುರುತು ಮಾಡಿರುವಂಥದ್ದು. ಆ ರೀತಿ ಏನಾದ್ರು ಹುಬ್ಳಿ ಧಾರವಾಡ ಆಗ್ಬೋದಾ ಅಂತ? ನೋಡ್ರಿ, ಮೊದಲಿಂದನೂ ಕೂಡ ಹುಬ್ಳಿ ಧಾರವಾಡ ಸೂಕ್ಷ್ಮ ಪ್ರದೇಶ, ವಿಶೇಷವಾಗಿ ಹುಬ್ಳಿ ಬಹಳ ಸೂಕ್ಷ್ಮ ಪ್ರದೇಶ. ಅದರ ಧಾರವಾಡದ್ದು ಕೂಡ ಟ್ವಿನ್ ಸಿಟಿ ಹುಬ್ಳಿ ಧಾರವಾಡದ್ದು. ಹಾಗಾಗಿ ಇಲ್ಲಿ ಸೂಕ್ಷ್ಮ ಪ್ರದೇಶ ಐತಿ. ಹಾಗಾಗಿ ಇದ್ರ ಬಗ್ಗೆ ಬಹಳ ಕಾಳಜಿ ತೆಗೆದುಕೊಳ್ಳುವಂತ ಅವಶ್ಯಕತೆ ಐತಿ. ಇಲ್ಲೂ ಇರ್ಬೋದು, ಯಾಕಂದ್ರೆ ಅಲ್ಲಿ ಅದಾರ ಅಂತಂದ್ರೆ ಇಲ್ಲಿ ಇರಬಾರ್ದು ಅಂತ ಹೇಳಿತ್ತು. ಹಿಂದೂ ಕೂಡ ಇಲ್ಲಿ ಬೇಕಾದಷ್ಟು ಟೈಮ್ ಹುಬ್ಬಳ್ಳಿಯಾಗ ಬಾದಾಮಿ ನಗರದಾಗ ಸಿಕ್ಕಿದ್ರು. ಶೂಟೌಟ್ ಮಾಡಿದವರು ಇಲ್ಲೇ ಭಟ್ಕಳದಾಗಿದ್ದರು, ಕಲ್ಗಟ್ಗಿ ರಸ್ತೆದಾಗಿದ್ದರು. ಈ ರೀತಿ ಎಲ್ಲ ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್ ಮಾಡಿದವರು. ಸೊ ಇಲ್ಲಿ ಇರಬಾರ್ದು ಅಂತಿಲ್ಲ, ಗೊತ್ತಿಲ್ಲ. ಅದ್ರ ಬಗ್ಗೆ ಬಹಳ ಕಾಳಜಿಯಾಗಿ ಪೊಲೀಸ್ ಕೆಲಸ ಮಾಡಬೇಕಾಗ್ತದೆ. ಏನಾದರೂ ಘಟನೆಗಳಾದ್ರೆ ಯಾರು ಹೊಡೆಯುತ್ತಾರೆ? ಸಂಪೂರ್ಣ ಕಾಂಗ್ರೆಸ್ ಸರ್ಕಾರ ಹೊಣೆಗಾರಿಕೆ ಆಗ್ತೈತಿ, ಪೊಲೀಸ್ ಇಲಾಖೆ ಹೊಣೆಗಾರಿಕೆ ಆಗ್ತದೆ. ಇದಷ್ಟು ಶಾಸಕ ಅರವಿಂದ್ ಬೆಲ್ಲದ್ ಅವರ ಮಾತಾಗಿರುವಂಥದ್ದು. ಏನಾದರೂ ಅಹಿತಕರ ಘಟನೆಗಳು ಅವಳಿ ನಗರದಲ್ಲಿ ಸಂಭವಿಸಿದ್ರೆ ಅದಕ್ಕೆ ಕಾಂಗ್ರೆಸ್ ಸರ್ಕಾರವೇ ನೇರ ಹೊಣೆ ಎಂಬುವ ಆರೋಪವನ್ನು ಕೂಡ ಇದೀಗ ಶಾಸಕ ಅರವಿಂದ್ ಬೆಲ್ಲದ್ ಅವರು ಮಾಡಿರುವಂಥದ್ದು. ಧಾರವಾಡದಿಂದ ವಿಠಲ್ ಕರಡಿಗುಡ್ಡ, ಈ ಕನ್ನಡ ನ್ಯೂಸ್.